ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ರೆಡಿನಾ? ನಾನು ರೆಡಿ ಅಮ್ಮ. ಅಪ್ಪ ಅಲ್ಲಿ ಹುಷಾರಾಗಿ ಮಾತಾಡ್ಬೇಕು. ಆಯ್ತಮ್ಮ. ಎಲ್ಲಮ್ಮ ನಿಮ್ಮಮ್ಮ? ಭಮಾ, ಬೇಗ ಪತ್ರ ತಗೊಂಡ್ ಬರೆ, ಹೊತ್ತಾಗ್ತಾ ಇದೆ. ಹಾ ರೀ, ಬಂದೆ. ತಗೊಳ್ಳೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಸಪ್ತಮಿ, ಯಾವುದಕ್ಕೂ ಒಂದ್ಸಲ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ ಬಿಡಮ್ಮ. ಸರಿ ಅಪ್ಪ. ಸರಿಯಾಗಿ ನೋಡಮ್ಮ. ಅಲ್ಲಿಗೆ ಹೋದ್ಮೇಲೆ ಯಾವ್ದಾದ್ರು ಒಂದು ಪತ್ರ ಮಿಸ್ ಆಗಿದ್ರೆ ತುಂಬಾ ಕಷ್ಟ ಆಗತ್ತೆ. ಎಲ್ಲ ಸರಿ ಇದೆ ಅಪ್ಪ. ಸರಿಯಮ್ಮ, ನಡಿ ಹೊರಡೋಣ. ಆಯ್ತಪ್ಪ. ಅಮ್ಮ ಬರ್ತೀವಿ. ಏನ್ ಸಪ್ತಮಿ, ನೀನು ನಿನ್ ಪಾಡಗ್ ನೀನು ಹೋಗ್ತಾನೆ ಇದ್ಯಾ? ಯಾಕಮ್ಮ, ಏನಾಯ್ತು? ಅಲ್ಲ, ಮದ್ವೆ ಖರ್ಚಿಗೆ ಅಂತ ಜಮೀನ್ ಪತ್ರ ಹಡ ಇಡಕ್ ಹೋಗ್ತಿದ್ಯಾ? ಇಂಥ ಸಮಯದಲ್ಲಿ ದೊಡ್ಡೋರ ಆಶೀರ್ವಾದ ತಗೊಳ್ದೇ ಇದ್ರೆ ಹೇಗೆ? ನಾನ್ ಹೇಳಿದ್ದು ಅಕ್ಕನ ಆಶೀರ್ವಾದ ತಗೋ ಅಂತ. ಅಯ್ಯೋ ಸಾರಿ ಅಮ್ಮ, ಗಡಿ ಬಿಡಿಲ್ ಮರ್ತೇ ಬಿಟ್ಟೆ. ಈ ಪತ್ರನ ಅಮ್ಮನ್ ಮುಂದೆ ಇಟ್ಟು, ಅಮ್ಮ, ಈ ಜಮೀನ ನೀನ್ ತಗೊಂಡಿರೋದು, ಇದನ್ನ ಅಡ ಇಡ್ತಾ ಇದ್ದೀವಿ, ಅಡ ಇಟ್ಟ ಹಾಗೇನೆ ವಾಪಸ್ ಬರೋ ಹಾಗೆ ಮಾಡು, ಎಲ್ಲಾ ಕೆಲ್ಸನೂ ಸುಸೂತ್ರವಾಗಿ ನಡ್ಸ್ಕೊಡು ಅಂತ ಈ ಪತ್ರನ ಅಮ್ಮನ್ ಮುಂದೆ ಇಟ್ಟು ಬೇಡ್ಕೊ. ಸರಿ ಅಮ್ಮ. ಸರಿಯಾದ ಸಮಯಕ್ಕೆ ಬನ್ನಿ ಅಂತ ಹೇಳಿದ್ದೀನಿ. ಇನ್ನೂ ಯಾಕೆ ಬಂದಿಲ್ಲ ಇವ್ರು ಬರ್ಲಿಲ್ಲ ಅಂದ್ರೆ ನನ್ ಜಮೀನ್ ಪತ್ರ ಕಾಣೆ ಆಗೋದ್ ಗ್ಯಾರಂಟಿ. ಅಮ್ಮ, ಈಗ ಮನ್ಸಿಗೆ ಸಮಾಧಾನ ಆಯ್ತು. ಹೋಗ್ಬಿಟ್ಟು ಬರ್ತೀವಿ. ಹೋಗೋಗ್ ಬಿಟ್ರೆ ತಾನೆ. ಸಪ್ತಮಿ, ಹಾ ಬನ್ನಿ ಆಂಟಿ. ಸಪ್ತಮಿ, ನೀರ್ ಖಾಲಿ ಆಗ್ಬಿಟ್ಟಿದ್ಯಮ್ಮ. ನಿಂಗ್ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಇಲ್ಲ ಆಂಟಿ, ಫೋನ್ ಬಂದಿಲ್ಲ. ಮೋಸ್ಟ್ಲಿ ಕನೆಕ್ಟ್ ಆಗಿಲ್ಲ ಅನ್ಸತ್ತಮ್ಮ. ಮನೇಲಿ ಒಂದ್ ತೊಟ್ಟು ನೀರಿಲ್ಲ ಸಪ್ತಮಿ ಕುಡಿಯಕ್ಕೆ. ಒಂದ್ ಕ್ಯಾನ್ ನೀರ್ ತಂದು ಕೊಟ್ಬಿಡ್ತೀಯಾ? ಆಂಟಿ, ನಾನು ಅಪ್ಪ ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ವಿ. ನಂಗ್ ಒಂದೇ ಒಂದ್ ಕ್ಯಾನ್ ಸಾಕಮ್ಮ. ಹಿಂಗ್ ಬಂದ್ ಹಂಗ ಹಾಕ್ಬಿಟ್ಟು ಹೋಗ್ಬಿಡಿ ಸಾಕು. ಏನಮ್ಮ ನೀವು, ಸಪ್ತಮಿ ಮದ್ವೆ ಫಿಕ್ಸ್ ಆಗಿದೆ, ಅದಕ್ಕೆ ಹಣ ಬೇಕು. ಫೈನಾನ್ಸಿಯರ್ನ ನೋಡಿ ಜಮೀನ್ ಪತ್ರನ ಅಡ ಇಟ್ಟು ದುಡ್ಡು ತರೋಕೆ ಅಂತ ಹೋಗ್ತಿದ್ದಾರೆ. ಈ ಟೈಮಲ್ಲಿ ಬಂದು ಸುಮ್ನೆ ಪಾಪ ಅವಳಿಗೆ ತೊಂದರೆ ಕೊಡ್ತಿದ್ದೀರಲ್ಲ. ಸಂಜೆ ಮೇಲೆ ಬರ್ತಾಳೆ, ನೀವು ಹೋಗಿ. ಓ, ಇದಾ ವಿಷಯ? ಮದ್ವೆಗೋಸ್ಕರ ಜಮೀನ್ ಪತ್ರ ಅಡ ಇಡ್ತಾ ಇದ್ದೀರಾ? ಹೌದು ಆಂಟಿ. ಪತ್ರ ಅಡ ಇಡೋದು ತಪ್ಪಿಲ್ಲ, ಆದ್ರೆ ಇವತ್ತು ಶುಕ್ರವಾರ. ಇಂಥ ದಿನ ದುಡ್ಡು ಬರ್ಬೇಕೇ ಹೊರ್ತು ಸಾಲ ಮಾಡಿ ದುಡ್ಡು ತರಬಾರ್ದು. ಅದ್ರಲ್ಲೂ ಪತ್ರ ಅಡ ಇಡೋದು ಒಳ್ಳೇದೇ ಅಲ್ಲ. ಅಲ್ಲಮ್ಮ, ಈ ಶುಕ್ರವಾರ, ಮಂಗಳವಾರ, ಗಳಿಗೆ, ತಿಥಿ ಇದನ್ನೆಲ್ಲ ಈ ಕಾಲದಲ್ಲೂ ಯಾರು ನೋಡ್ಕೊಂಡು ಕುತ್ಕೋತಾರೆ ಹೇಳಿ? ಯಾರು ನೋಡ್ಲಿಲ್ಲ ಅಂದ್ರೆ ಏನ್ ವೆಂಕಟಪ್ಪ, ನಾವು ನೋಡ್ಲೇಬೇಕು. ಶುಕ್ರವಾರ ಪತ್ರ ತಗೊಂಡೋಗಿ ಅಡ ಇಟ್ರೆ ನಮ್ಮನೆ ಲಕ್ಷ್ಮಿನ ನಾವು ಬೇರೆಯವ್ರ ಮನೆಗೆ ಬಿಟ್ಟಂಗಾಗಲ್ವಾ? ನೋಡಿ, ನಮ್ಮ ಅವಶ್ಯಕತೆಗೆ ನಮ್ಮ ಜಮೀನಿನ ಪತ್ರನ ನಾವು ಅಡ ಇಡ್ತಾ ಇದ್ದೀವಿ. ಇದೆಲ್ಲ ನಿಮ್ಗೆ ಯಾಕೆ ಬೇಕು?
ಇದೇನ್ ಬಾಮ ನೀನ್ ಮಾತಾಡದೆ ಸುಮ್ನೆ ನಿಂತ್ಕೊಂಡಿದ್ಯಾ? ಅಲ್ಲ, ಶುಕ್ರವಾರ ಏನ್ ಮಾಡ್ಬೇಕು, ಸೋಮವಾರ ಏನ್ ಮಾಡ್ಬೇಕು ಅಂತ ಗಂಡಸ್ರು ಗೊತ್ತಾಗತ್ತಾ? ಹೆಂಗಸ್ರು ಹೆಣ್ಮಕ್ಳೇ ನಿಂತ್ಕೊಂಡು ಮಾಡೋ ಕೆಲ್ಸಗಳು ಇವೆಲ್ಲಾನು. ಅದು ಹಾಗಲ್ಲಮ್ಮ. ನೋಡು, ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪಿಳ್ಕೊಬೇಡ ಬಾಮ. ಪೂಜೆ, ಉಪವಾಸ, ವ್ರತ ಅಂತ ಭಕ್ತಿಯಿಂದ ಶುಕ್ರವಾರದ ದಿನಾನೇ ಆಚರಿಸ್ತಾರೆ. ಅಂತದ್ರಲ್ಲಿ ಇಂಥ ಶುಭ ಶುಕ್ರವಾರದ ದಿನ ಯಾಕೆ ಪತ್ರ ಅಡ ಇಡ್ತಿದ್ದೀರಾ? ಅದ್ರ ಬದಲು ನಾಳೆನೆ ಪತ್ರ ಅಡ ಇಡಿ. ಅಲ್ಲ, ಒಂದಿನದಲ್ಲಿ ಏನಾಗ್ಬಿಡುತ್ತೆ ಅಂತ. ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಕೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಪ್ಪ, ಇವತ್ತು ಶುಕ್ರವಾರ. ಆಂಟಿ ಹೇಳ್ದಂಗೆ ಈ ಪತ್ರನ ನಾಳೆ ಅಡ ಇಡನ್ವಾ? ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲಮ್ಮ. ಅಲ್ಲಮ್ಮ, ಶುಕ್ರವಾರ ಅಂತ ಹೇಳ್ಬಿಟ್ಟು ದುಡ್ಡು ಖರ್ಚು ಮಾಡ್ದಲೆ ಹಾಗೆ ಕುತ್ಕೊಳಕ್ಕಾಗತ್ತಾ? ದಿನಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಅಂಗಡಿನಲ್ಲಿ ಸಾವಿರಾರು ಜನ ತಗೊಂಡು ಹೋಗ್ತಾರೆ. ಆಗ ಲಕ್ಷ್ಮಿನ ಬೇರೆಯವರು ಕೊಟ್ಟಂಗಾಗಲ್ವಾ? ಇದೆಲ್ಲ ಬರೀ ಮೂಢನಂಬಿಕೆಗಳು ಅಷ್ಟೇ. ಮೂಢನಂಬಿಕೆ ಅಲ್ಲ ವೆಂಕಟಪ್ಪ. ಆಚಾರ ವಿಚಾರ ಅಂತ ಹಿರಿಯರು ಪಾಲಿಸ್ಕೊಂಡ್ ಬಂದಿರೋದ್ನ ಮರಿಬಾರ್ದು. ಬುಧವಾರ ನಮ್ಮನೆ ವಸ್ತುಗಳು ಬರ್ಬೇಕು, ಶುಕ್ರವಾರ ನಮ್ಮನೆ ವಸ್ತುಗಳು ಯಾವ್ದು ಆಚೆಗೆ ಹೋಗ್ಬಾರ್ದು. ಹೀಗೆ ಒಂದೊಂದಕ್ಕೂ ಒಂದೊಂದು ಪದ್ಧತಿ ಇದೆ. ಎಲ್ರೂ ಅದನ್ನ ಪಾಲಿಸ್ಲೇಬೇಕು ವೆಂಕಟಪ್ಪ. ನೋಡಿ ವೆಂಕಟಪ್ಪ ಅವರೇ, ನಾನು ಹೇಳೋದ್ನೆಲ್ಲ ಹೇಳಿದೀನಿ. ಅದ್ರ ಮೇಲೆ ನಿಮ್ ಇಷ್ಟನಪ್ಪ. ನಾನ್ ಬರ್ತೀನಿ ಬಾಮ. ಅಮ್ಮ, ಕುಡಿಯಕ್ಕೊಂಚೂರು ನೀರಿಲ್ಲ ತಂದ್ಕೊಡಪ್ಪ ಬೇಗ. ಸರಿ. ಬರ್ತೀನಿ ನಾನು. ಅಪ್ಪ, ಇವತ್ತು ಪತ್ರ ಅಡ ಇಡೋದು ಬೇಡ ಬಿಡಿ. ಸರಿ, ಆಯ್ತು. ಅಮ್ಮ, ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರನೇ ಇರಲಿ. ಒಂದ್ಸಲ ನಾನ್ ನಿರ್ಧಾರ ಮಾಡಿದ್ರೆ ಅದನ್ನ ದೇವ್ರು ಕೂಡ ಬದಲಾಯಿಸಕ್ಕಾಗಲ್ಲ. ದುಡ್ಡೆಲ್ಲ ನೀರ್ ತರ ಖರ್ಚು ಆಗ್ತಾನೆ ಇದೆ. ಖರ್ಚು 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 ಇದಕ್ಕೊಂದು ಟೈಮ್ ಕಟ್ಲೇಬೇಕು.